ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮ್ಗೆ ಇವತ್ತು 30/40 BDAದಲ್ಲಿ ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳನ್ನ ತೋರಿಸಿ ಬಂದಿದ್ದೀನಿ. ಇದು ನಮಗೆ ಈಸ್ಟ್ ಫೇಸ್ ಗೇಟ್ ಆಗಿರುತ್ತೆ ಮತ್ತು ಪ್ರತಿಯೊಂದು ಮನೆಗೂ ನಾರ್ತ್ ಫೇಸ್ ಡೋರ್ನ ಕೊಟ್ಟಿರುವಂಥದ್ದು. ಇದು ಆಂಜನಾಪುರ 11th ಬ್ಲಾಕಲ್ಲಿ ಇರುವಂಥದ್ದು. ಬನ್ನರ್ಘಟ್ಟ ಮೆಟ್ರೋ ಸ್ಟೇಷನ್ ಹತ್ತಿರ ಆಗುತ್ತೆ ಮತ್ತು ಡಿಮಾರ್ಟ್ ತುಂಬ ಹತ್ತಿರವಾಗಿರುತ್ತೆ. ಇದು ಫ್ರಂಟ್ ಎಲಿವೇಷನ್ನು. ನಾನು ಒಂದು ಫ್ಲೋರ್ನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಆಮೇಲೆ ಮನೆ ಮೇಲ್ಗಡೆ ಹೋಗಿ ಈ ಮನೆಗೆ ಹತ್ತಿರ ಆಗುವಂತಹ ಸ್ಥಳಗಳನ್ನು ತೋರಿಸ್ಕೊಡ್ತೀನಿ. ಈಗ ರಸ್ತೆ ಬಗ್ಗೆ ಹೇಳಬೇಕನ್ನೋ ಹೋಗಿದ್ರೆ 30 ಅಡಿ ವೈಡ್ ಆಗಿದೆ. ಇದು ಕಾರ್ನರ್ ಸೆಕೆಂಡ್ ಆಗಿರುತ್ತೆ, ಸೌತ್ ಈಸ್ಟ್ ಕಾರ್ನರು ಮತ್ತು ಈ ಸೆಕೆಂಡ್ ಕಾರ್ನರ್ ಈ ಬಿಲ್ಡಿಂಗ್ ಆಗಿರುತ್ತೆ. 30/40 BDA, ಈಸ್ಟ್ ಗೇಟು, ನಾರ್ತ್ ಮೇನ್ ಡೋರು, 2 BHKದು 4 ಮನೆಗಳು. ಫೋರ್ಡಬಲ್ ಗೇಟ್ನ ಕೊಟ್ಟಿದ್ದಾರೆ ಮತ್ತು ನಿಮಗೆ ವುಡನ್ ಪ್ಯಾಟ್ರನ್ ಇರುವಂತಹ 8/2 ಫೀಟು ಟೈಲ್ಸ್ನ ಕೊಟ್ಟಿದ್ದಾರೆ. ನಾವಿಲ್ಲಿ 4ರಿಂದ 5 ಕಾರುಗಳನ್ನ ನಿಲ್ಲಿಸ್ಕೊಳ್ಳುವಂತಹ ಸ್ಥಳನ ಕೊಟ್ಟಿದ್ದಾರೆ. ಫುಲ್ ಸ್ಪೇಷಿಯಸ್ ಜಾಗನ ಕೊಟ್ಟಿರುವಂಥದ್ದು. 1/1 ಸೆರಾಮಿಕ್ ಟೈಲ್ಸು. ಫಿನ್ಸಿಂಗ್ ನೋಡ್ತಾ ಇದ್ದೀರಾ, ಬಿಲ್ಡಿಂಗ್ ಸುತ್ತ MS ರೇಲಿಂಗ್ಸ್ನ ಮಾಡಿಸಿದ್ದಾರೆ. ಮೇನ್ ಗೇಟಿಂದನೇ ಎಲ್ಲರೂ ಎಂಟ್ರಿ ಆಗಬೇಕು, ಆ ಥರ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ 2 ಸಿಲಿಂಡ್ರ್ ಹಿಡ್ಕೊಳ್ಳೋ ಥರ ಸ್ಪೇಸ್ನ ಮಾಡಿಕೊಟ್ಟಿರುವಂಥದ್ದು. ಇದು ಒಂದು ಫುಲ್ ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ. ಹೀಗೆ ಗೇಟ್ ಪಕ್ಕದಲ್ಲಿ ನಮಗಿಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬೋರ್ವೆಲ್ ಇದೆ, ಸಂಪ್ ಇದೆ. ಹಾಗೆ ಆ ಮೂಲೆಯಲ್ಲಿ ಕಾವೇರಿ ಪಾಯಿಂಟ್ನ ಕೊಟ್ಟಿರುವಂಥದ್ದು. 3 ನಲ್ಲಿ ಪಾಯಿಂಟ್ಗಳು ಇಲ್ಲಿ ಬರುತ್ತೆ. CCTV ಕ್ಯಾಮ್ರಾ ಪ್ರಯೋಜನ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ಗಳು ಮಾಡಿಕೊಡ್ತಾರೆ. ಫುಲ್ ಪಾರ್ಕಿಂಗು. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟು ಶೆಲ್ಟರಲ್ಲಿ ಚೆನ್ನಾಗಿದೆ. ಈಗ ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿ ಫುಲ್ ರೆಡಿ ಇದೆ ಒಂದು ಮನೆ, ಅದನ್ನು ತೋರಿಸ್ಕೊಡ್ತೀನಿ. ಅದೇ ಪ್ರಕಾರ 4 ಮನೆಗಳು ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಲಿಫ್ಟ್ ಇದೆ, ರೆಡಿ ಆಗಬೇಕು. ಅದ್ರ ಪಕ್ಕದಲ್ಲಿ ನಮಗೆ ಸ್ಟೇರ್ಕೇಸ್ಗಳನ್ನ ಕೊಟ್ಟಿರುವಂಥದ್ದು. ಐಡಿಯಾ ಗೊತ್ತಾಯ್ತಲ್ವ? ಪಾರ್ಕಿಂಗಲ್ಲಿ ಈ ಥರ ಬರಬೇಕಾಗುತ್ತೆ. 3.5ರಿಂದ 4 ಅಡಿ ವೈಡ್ ಆಗಿದೆ ಸ್ಟೇರ್ಕೇಸು. ಸೋಫಾ ಸೆಟ್ಟು, ಪ್ರತಿಯೊಂದು ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಪಕ್ಕ ವಾಸ್ತುದಲ್ಲಿ ಕಟ್ಟಿರುವಂತಹ ಮನೆ ಇದ್ದಾಗಿರುತ್ತೆ. ಈಸ್ಟ್ ಗೇಟಿಗೆ ಈಸ್ಟ್ ಮೇನ್ ಡೋರ್ ಕೊಟ್ಟಿರೋದನ್ನ ನೋಡಿರ್ತೀರ. ಬಟ್ ಇದು ಈಸ್ಟ್ ಗೇಟ್ಗೆ ನಾರ್ತ್ ಫೇಸು ಡೋರ್ನ ಕೊಟ್ಟಿರುವಂಥದ್ದು. ನಮಗೆ ಫ್ಲೋರಿಂಗ್ ಏನಿದೆಯಲ್ಲ, ಸ್ಟೇರ್ಕೇಸು ಗ್ರಾನೈಟು, ಗ್ರ್ಯಾಬರ್ ಎಲ್ಲ ನಿಮಗೆ MS ಕೊಟ್ಟಿರೋದು. ಫುಲ್ ಡೆವಲಪ್ ಆಗಿದೆ ಏರಿಯಾ ಇಲ್ಲಿ. ಇಲ್ಲಿ ಲಿಫ್ಟ್ ಪ್ರಾವಿಷನ್ ಇಲ್ಲಿವರೆಗೂ ಬರುತ್ತೆ. ಹಾಗೆ ಸ್ಟೇರ್ಕೇಸಿಂದ ಮೂವ್ ಆಗ್ತೀನಿ ಅಂದರೆ ಇಲ್ಲಿದ್ದ ಇವರಿಗೆ 2 BHK ಇಲ್ಲಿ ಬರುತ್ತೆ. ಪ್ರೈವೇಸಿ ಇರಲಿ ಅನ್ನೋ ಕಾರಣಕ್ಕೆ MS ಡೋರ್ಗಳು ಅಥವಾ ಸೇಫ್ಟಿಗೆ MS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಇದು ಈಗ ಸೇಫ್ಟಿಗೆ ಎಲ್ಲರೂ ಕೇಳ್ತಾರೆ, ಹಾಗಾಗಿ ಅರ್ಥ ಆಯ್ತಲ್ವಾ? ಎಸ್. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಬಾಡಿಗೆ ವಿಷಯದಲ್ಲಿ ಹೇಳಬೇಕನ್ನೋ ಇದ್ದರೆ ಒಂದು ಮನೆಯಿಂದ ನಿಮಗೆ 30,000 ರೂಪಾಯಿಂದ 32,000 ರೂಪಾಯಿ ಬಾಡಿಗೆ ಬರುತ್ತೆ. ಲೈಕ್ ಈ ಥರ ಇದೆ. ವರಾಂಡ 3 ಅಡಿ ವೈಡ್ ಆಗಿದೆ. ಮಕ್ಕಳು ಬೇಕಾದ್ರೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಆಟ ಆಡ್ಬೋದು ಹೊರಗಡೆ ಕೂಡ. ಈಗ ಮೇನ್ ಡೋರ್ ಬಗ್ಗೆ ಹೇಳ್ತೀನಿ. ನಮಗೆ ನಂದಿ ಬಾಗಿಲು ಅಂದರೆ ನಾರ್ತ್ ಫೇಸು ಡೋರ್ ಇರುತ್ತೆ. ಪ್ರತಿಯೊಂದು ಡೋರು ವಿಂಡೋ ಟೀಕ್ ವುಡ್ಡಿಂದಾಗಿರುತ್ತೆ. ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು. ಎದುರುಗಡೆಗೆ ನಮಗೆ TV ಕ್ಯಾಬಿನೆಟ್ ಕಾಣಿಸ್ತಾ ಇದೆ. ಫ್ಲೋರಿಂಗ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ದರೆ ಬುಕ್ ಮ್ಯಾಚ್ ಪ್ಯಾಟ್ರನ್ ಗ್ರಾನೈಟ್ನ ಕೊಟ್ಟಿದ್ದಾರೆ. ಹಾಗೆ ಫಾಲ್ ಸೀಲಿಂಗು, ಒಂದು ಶಾಂಗ್ಲಿಯರು ಮತ್ತು 2 ಫ್ಯಾನ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ. ಇದು ಒಂದು TV ಕ್ಯಾಬಿನೆಟು. ಆ TV ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಮೇನ್ ಡೋರ್ ಮತ್ತು ಪಕ್ಕದಲ್ಲಿ ವಿಂಡೋ ವೆಂಟಿಲೇಷನ್ಗೆ. ಇಲ್ಲಿ L ಶೇಪಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಸೋಫಾ ಸೆಟ್ನ ಅಲೈನ್ಮೆಂಟ್ ಮಾಡಬಹುದು. ತುಂಬ ಚೆನ್ನಾಗಿ ಮನೇನ ಬಂದಿದೆ. ಇದೊಂದು ಹಾಲು, ಸರಿನಾ? ನನ್ನ ಬಲಭಾಗದಲ್ಲಿ ಅಡುಗೆ ಮನೆ, ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ ಆ ಥರ ಎಲ್ಲ ಬರುತ್ತೆ. ಮತ್ತು ಈ ಕಡೆ ಸೈಡಲ್ಲಿ ಒಂದು ಕಾಮನ್ ಬೆಡ್ರೂಮ್ ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು.
ಈಗ ನಾನು ನಿಮಗೆ ಆ ಕಾರ್ನರಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಈಗ ಒಂದು ಹಾಲು ಫುಲ್ಲು ಕ್ಲಿಯರೆನ್ಸ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಎಂಟ್ರಿ ಅದೇ ಟಿ ವಿ ಕ್ಯಾಬಿನೆಟು, ಆಪೋಸಿಟ್ ಇಲ್ಲಿ ಸೋಫಾ ಅಲೈನ್ಮೆಂಟು. ಓಕೆನಾ. POP ಫಾಲ್ ಸೀಲಿಂಗ್ ಚೇಂಜಸ್ ಇರುತ್ತೆ, ಚಿಕ್ಕ ಪುಟ್ಟ ವರ್ಕು ಜಸ್ಟ್ ಚೇಂಜ್ ಇರುತ್ತೆ, ಆಲ್ಮೋಸ್ಟ್ ಪ್ಯಾಟ್ರನ್ ಸೇಮ್ ಇರುತ್ತೆ. ಸರಿನಾ. ಇದೊಂದು ಹಾಲ್ ಆಯಿತು. ಈಗ ನೀವು ಎದುರುಗಡೆಗೆ ಏನು ವಿಂಡೋ ನೋಡ್ತಾ ಇದ್ದೀರಾ ಆ್ಯಂಡ್ ಬಾಲ್ಕನಿ ನೋಡ್ತಾ ಇದ್ದೀರಾ, ಈ ಸ್ಪೇಸಲ್ಲಿ ನಾವು ಡೈನಿಂಗ್ ಟೇಬಲ್ನ ಇಟ್ಕೋಬಹುದು. ಸರಿನಾ. ಈಗ ನಾನು ನಿಮಗೆ ಈ ಡೈನಿಂಗ್ ಟೇಬಲಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದು ಒಂದು ಅಡುಗೆ ಮನೆ. ಬಾಲ್ಕನಿ ಕೊಟ್ಟು, ಯುಟಿಲಿಟಿ ಕೊಟ್ಟು, ಡೈನಿಂಗ್ ಹಾಲ್ ಏರಿಯಾ ಎಲ್ಲ ಕೊಟ್ಟಿದ್ದಾರೆ ಇವರು. ಇದು ಅಡುಗೆ ಮನೆ. ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಟ್ಯಾಂಡಮ್ ಬಾಕ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ನಿಮಗೆ ವಾಟರ್ ಪ್ಯೂರಿಫೈಗೆ ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಈ ಕಾರ್ನರಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ, ಹಾಗಾಗಿ ನೀವು ಅಲ್ಲಿ ಗ್ಯಾಸ್ನ ಇಟ್ಕೋಬಹುದು. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಯಾವುದೇ ಥರ ಅಡುಗೆ ಮಾಡುವ ವಸ್ತುಗಳಿದ್ದರೆ ಮೇಲ್ಗಡೆ ಇಟ್ಕೋಬೋದು. ಚಿಮ್ನಿ ಅಲ್ಲೇ ಬರುತ್ತೆ. ಇದು ಗ್ಯಾಸು. ಮತ್ತು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಎಲ್ಲ ಇದೆ. ಹಾಗೆ ನೀವು ಮೈಕ್ರೋವೇವು ಮತ್ತು ಏನು ರುಬ್ಬೋ ಮಷಿನ್ ಸಮಥಿಂಗ್ ಏನಾದ್ರು ಇದ್ದರೆ ಇಲ್ಲಿ ಕೆಳಗಡೆನೂ ಇಟ್ಕೋಬೋದು, ಮೇಲ್ಗಡೆನೂ ಇಟ್ಕೋಬಹುದು. ಇಲ್ಲಿ ನಿಮಗೆ ಫ್ರಿಡ್ಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ. ಒಂದು ಬಾಡಿಗೆ ಮನೆ ಅಂತ ಕೊಟ್ಟ ಮೇಲೆ ಆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಏನೇನು ಅವಶ್ಯಕತೆ ವಸ್ತುಗಳಿದೆಯೋ ಎಲ್ಲ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಇದು ನೋಡಿ ಯುಟಿಲಿಟಿ ಇದೆ. ಯುಟಿಲಿಟಿದಲ್ಲೂ ಅಷ್ಟೇ ಅವ್ರ ಹತ್ರ ಡಿಶ್ ವಾಷರ್ ಇದ್ದರೆ ಡಿಶ್ ವಾಷರು ಅಥವಾ ವಾಷಿಂಗ್ ಮಿಷಿನ್ ಇದ್ದರೆ ವಾಷಿಂಗ್ ಮಿಷಿನ್ನ ಇಟ್ಕೋಬಹುದು. ಪಾತ್ರೆ ತೊಳ್ಕೊಳ್ಳೋದಕ್ಕೆ ಅಲ್ಲಿ ಕಷ್ಟ ಆದರೆ ಇಲ್ಲಿ ಈಸಿಯಾಗಿ ಕವರ್ ಮಾಡ್ಕೋಬೋದು. ಸೇಫ್ಟಿ ಇರಲಿ ಅನ್ನೋಕ್ಕೋಸ್ಕರ MS ರೇಲಿಂಗ್ಸ್ ಮಾಡಿಸಿದ್ದೀವಿ. ಇಲ್ಲಿ CNC ಕಟ್ಟಿಂಗ್ MS ಅಲ್ಲಿ ಮಾಡಿಸಿರುವಂಥದ್ದು. ಇದೊಂದು ಯುಟಿಲಿಟಿ. ಆ ಡೋರ್ ಹಿಂದ್ಗಡೆ ನಿಮಗೆ ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಇಲ್ಲಿ ಇನ್ಲೆಟ್ ಇದೆ, ಕೆಳಗಡೆ ಔಟ್ಲೆಟ್ ಇದೆ, ಹಿಂದ್ಗಡೆ ಪ್ಲಗ್ ಪಾಯಿಂಟ್ ಇದೆ. ಸರಿನಾ. ಇಲ್ಲಿದ್ದ ಒಂದು ಕ್ಲಿಯರಿಟಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು, ಫಾಲ್ ಸೀಲಿಂಗು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಡೈನಿಂಗ್ ಟೇಬಲ್ ಏರಿಯಾ. ಸರಿನಾ. ಆ ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ರೆ 4 ಚೇರನ್ನ ಹಾಕ್ಕೊಂಡು ಕೂತ್ಕೋಬೋದು. ಇಲ್ಲಿ ವೆಂಟಿಲೇಷನ್ಗೆ ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಹಾಗೆ ಇಲ್ಲಿ UPS ಏನಾದರೂ ಇದ್ದರೆ ಈ ಮೂಲೆಯಲ್ಲಿ ಇಟ್ಕೋಬಹುದು. ಮತ್ತು ಇಲ್ಲಿ ಪೂಜಾ ರೂಮು, ಪಕ್ಕ ವಾಸ್ತು, ದೇವ್ರ ಮೂಲೆ. ಈ ಕಾರ್ನರಲ್ಲಿ ಪೂಜಾ ರೂಮ್ನ ಕೊಟ್ಟಿದ್ದಾರೆ. ನಿಮಗೆ ಟೀಕ್ ವುಡ್ ವಾಸ್ಕಲ್ಲು ಮತ್ತು ಫ್ರೇಮ್ನ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಫಿಟ್ಟಿಂಗು. ಪಕ್ಕ ಇಲ್ಲಿ ಇಬ್ಬರು ಕುತ್ಕೊಂಡು ಪೂಜೆ ಮಾಡಬಹುದು. ಫೋಟೋ ಫ್ರೇಮ್ ಎಲ್ಲ ಇಡೋದಕ್ಕೆ ಸ್ಲ್ಯಾಬ್ ಇದೆ. ವಸ್ತುಗಳು, ಪೂಜೆ ಮಾಡೋ ವಸ್ತುಗಳ ಇಟ್ಕೊಳ್ಳೋದಕ್ಕೆ ಡ್ರಾಯರ್ನ ಕೊಟ್ಟಿದ್ದಾರೆ. ಇಲ್ಲಿ 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿದ್ದಾರೆ, ಪ್ಯೂರ್ ವೈಟು, ಸಿಂಪಲಾಗಿ ಮಾಡಿರುವಂತಹ ಫಾಲ್ ಸೀಲಿಂಗ್. ಇದು ಒಂದು ಪೂಜಾ ರೂಮು. ಈಗ ಅಡುಗೆ ಮನೆ, ಪೂಜಾ ರೂಮು, ಡೈನಿಂಗ್ ಹಾಲು ಮತ್ತು ಹಾಲು ನೋಡಿದ್ದೀರಾ. ಈ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಒಂದು ಕಾಮನ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಟಾಯ್ಲೆಟ್ ಬರುತ್ತೆ. ಅದು ನಾನು ನಿಮಗೆ ಈಗ ತೋರಿಸ್ತೀನಿ. ನೋಡಿ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇದೆ. ಇದು ಎದುರುಗಡೆ ಏನು ಡೋರ್ ಕಾಣಿಸ್ತಾ ಇದೆ ಅದು ನಮಗೆ ಒಂದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಇದು ಕಾಮನ್ ಬೆಡ್ರೂಮ್. ಫಿಟ್ಟಿಂಗ್ ಎಲ್ಲ ಆಗಿದೆ. ಇದೇ ಥರ ಪ್ರತಿಯೊಂದು ಫ್ಲೋರ್ಗೂ ಫಿಟ್ಟಿಂಗ್ಗಳು ಬರುತ್ತೆ. ಎಲ್ಲ ಜಾಗರ್ ಫಿಟ್ಟಿಂಗ್ ಆಗಿರುತ್ತೆ. ವಾಲ್ ಮೌಂಟ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು, ವೆಂಟಿಲೇಷನ್ಗೆ ಒಂದು ವಿಂಡೋ, ಎಲ್ಲ ಜಾಗರ್ ಫಿಟ್ಟಿಂಗು. ಇದೊಂದು ಕಾಮನ್ ಬಾತ್ರೂಮ್ ಗೆಳೆಯರೆ. ಮತ್ತು ಇದ್ರ ಪಕ್ಕದಲ್ಲೇ ನಮಗೆ ಒಂದು ಬೆಡ್ರೂಮ್ ಇದೆ, ಕಾಮನ್ ಬೆಡ್ರೂಮ್ ಅಂತ ಹೇಳ್ತೀನಿ. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಜಸ್ಟ್ ಫಾಲ್ ಸೀಲಿಂಗ್ಗಳಲ್ಲಿ ಚೇಂಜಸ್ ಇರುತ್ತೆ ಅಷ್ಟೇ. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬಹುದು. ಬೆಳಕು ಗಾಳಿಗೋಸ್ಕರ ದೊಡ್ಡದಾದ ಒಂದು ವಿಂಡೋನ ಕೊಟ್ಟಿದ್ದಾರೆ. ಇಲ್ಲೂ ಓವರ್ ಹೆಡ್ ವಾರ್ಡ್ರೋಬರ್ಗಳಿದೆ, ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಹಾಗೆ ನೋಡ್ತಾ ಇದ್ದೀರಾ ಹ್ಯಾಂಡು. ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು.
ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಎಲ್ಲ. ಇದು 3D ಆಗಿರುತ್ತೆ ಎಲ್ಲ. ಹತ್ತಿರದಿಂದ ನೋಡಿ ಈ ಥರ ಚೆನ್ನಾಗಿ ಮೆಟೀರಿಯಲ್ ಸಾಫ್ಟ್ ಆಗಿಲ್ಲ, ತುಂಬ ಯೋಚನೆ ಮಾಡಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ, ಡೌಟ್ ಇಲ್ಲ. ಇದೊಂದು ಕಾಮನ್ ಬೆಡ್ರೂಮ್ನ ಲುಕ್ಕು. ಈಗ ಹಾಗೆ ಈ ಹಾಲು ಮತ್ತು ಕಾಮನ್ ಬೆಡ್ರೂಮ್ ಪಕ್ಕದಲ್ಲಿ ಈ ಕಡೆ ಒಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡಿ. ಈ ಒಂದು ಐಡಿಯಾ ಬಂತು. ಈ TV ಕ್ಯಾಬಿನೆಟ್ ಇರುವಂಥದ್ದು ಕಾಮನ್ ಬಾತ್ರೂಮ್ ಆ್ಯಂಡ್ ಬೆಡ್ರೂಮ್. ಇದ್ರ ಪಕ್ಕದಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಅದು ತೋರಿಸ್ತಾ ಇದ್ದೀನಿ. ಈ ಥರ ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ನ ಇಟ್ಕೋಬೋದು. ವೆಂಟಿಲೇಷನ್ಗೆ 2 ವಿಂಡೋಗಳು ಬರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೆಳಕು ಒಳಗಡೆ ಬರುತ್ತೆ. ಮೇಲ್ಗಡೆ POP ಫಾಲ್ಸ್ ಸೀಲಿಂಗು, ಸ್ಪಾಟ್ ಲೈಟ್ ಎಲ್ಲ ಹಾಕಿದ್ದಾರೆ, ಸಖತ್ತಾಗಿ ಲುಕ್ ಬಂದಿದೆ. ಇಲ್ಲಿ ಓವರ್ ಹೆಡ್ ವಾರ್ಡ್ರೋಬರು ಗ್ಲಾಸಿ ಫಿನಿಶ್ ರಾಯಲ್ ಪಿಂಕ್ ಅಂತ ಹೇಳ್ತೀವಿ, ಅದು ಲ್ಯಾಮಿನೇಷನ್ ಶೀಟ್ನ ಕೊಟ್ಟಿರೋದು ವಿತ್ ಗೋಲ್ಡನ್ ಪ್ಯಾಟ್ರನ್ನು. ಸ್ಲೈಡಿಂಗ್ ಡೋರು ಇರುತ್ತೆ, ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ. ಆ ವಿಂಡೋದ ಹತ್ರ ಬೇಬಿ ಸೀಟ್ ಔಟು ಮಾಡಿದ್ದೀವಿ ವಿತ್ತು ಸ್ಟಡಿ ಕ್ಯಾಬಿನೆಟ್. ಯಾವ ಥರ ಆದರೂ ಕನ್ವರ್ಟ್ ಮಾಡ್ಕೋಬಹುದು. ಇದಕ್ಕೆ ನಮಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮು. ಆ್ಯಸ್ ಇಟ್ ಈಸ್ ನಮಗೆ ಫ್ಲೋರ್ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ್ವಾರ್ ಫಿಟ್ಟಿಂಗ್ ಎಲ್ಲ. ನೋ ವರ್ಡ್ಸ್. ಬಾಡಿಗೆ ಕೊಡ್ತಾ ಇದ್ದೀನಿ ಅಂದ್ರೂ ಇವರು ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದಾರೆ. ನಾವು ಇಲ್ಲಿ 30,000 ರೂಪಾಯಿದಿಂದ 32,000 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ಇದೇ ಥರ ಇನ್ನೂ 3 ಮನೆಗಳು ಇರುವಂಥದ್ದು. ನಾನು ನಿಮಗೆ ಒಂದು ಮನೆನ ಫುಲ್ ಕ್ಲಿಯರಿಟಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಟಾಪ್ ಫ್ಲೋರಲ್ಲಿ ಹೋಗ್ತಾಯಿದ್ದೀನಿ. ಟಾಪ್ ಫ್ಲೋರಿಂದ ಈ ಮನೆಗೆ ಏನೇನು ಹತ್ತಿರ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ವಿತ್ತು ಏನು ಪ್ರೈಸು, ಎಷ್ಟು ಈ ಮನೆಯ ಆಸ್ಕಿಂಗ್ ಪ್ರೈಸು ಅಂತ ಹೇಳ್ತೀನಿ, ಸರಿನಾ? ನಾನಿವಾಗ ಈ ಮನೆಯ ಮೇಲ್ಛಾವಣಿಯಲ್ಲಿದ್ದೀನಿ, ಟಾಪ್ ಫ್ಲೋರಲ್ಲಿ. ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇಲ್ಲೇ ಬರುತ್ತೆ. ಓಪನ್ ಟೆರೆಸ್ ಇದು. ಬಟ್ಟೆ ಒಣಗ ಹಾಕೋದಕ್ಕೆ ಕಂಬಿ ಇದೆ. ಹ್ಯಾಂಡ್ ವಾಶ್ ಮಾಡ್ತೀರಾ ಅಂತಂದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಇದೆ. ಮತ್ತು ಇಲ್ಲಿ ಒಂದು ಆರ್ಕೆ ಇದೆ, ಒಂದು ರೂಮ್ ಥರ. ನೀವು ಅದು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಒಂದು ರೂಮ್ ಕೂಡ ಇದೆ. ಇದು ಕೂಡ ಬಾಡಿಗೆ ಕೊಡ್ಬೋದು. ಒಂದು 7,000 to 8,000 ಬಾಡಿಗೆ ಬರುತ್ತೆ, ವಿತ್ತು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದಕ್ಕೆ ಇಷ್ಟಿದ್ರೆ ಸಾಕು. ಬ್ಯಾಚುಲರ್ಸ್ ಯಾರಾದರೂ ಒಬ್ಬರು ಸ್ಟೇ ಆಗ್ಬೋದು ವಿತ್ತು ಬಿಗ್ ಬಾತ್ರೂಮ್. ಈಗ ಈ ಮನೆ ಮೇಲ್ಗಡೆಯಿಂದ ಏನೇನು ಹತ್ತಿರ ಇದೆ ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲ ಫುಲ್ ಡೆವಲಪ್ ಆಗಿರೋದು JP ನಗರ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ 80 ಫೀಟ್ ರೋಡು. ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದ್ದಾವಲ್ಲ ಕೆಳಗಡೆ, ಆಟೋ ಅದೆಲ್ಲ ಶಿಟ್. ಅದು 80 ಫೀಟ್ ರೋಡ್ ಅಂಜನಾಪುರದ್ದು ಮತ್ತು ಕನಕಪುರಕ್ಕೆ ಟಚ್ ಆಗುವಂಥದ್ದು. ಇಲ್ಲಿಂದ ನಮಗೆ ಬನ್ನರ್ಘಟ್ಟ ತುಂಬಾ ಹತ್ತಿರ, ವಾಕಬಲ್ ಡಿಸ್ಟೆನ್ಸು. ಅಲ್ಲಿ ಬಸ್ ಓಡಾಡ್ತಾ ಇದೆಯಲ್ವ, ಅದು ತುಂಬ ಹತ್ತಿರ ಇದೆ. ಇದು GR ಅಪಾರ್ಟ್ಮೆಂಟು. ಅದು ವೈಟು ದೊಡ್ಡ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಏನು ಕಾಣಿಸ್ತಿದ್ರೆ GR ಅಪಾರ್ಟ್ಮೆಂಟು. ಅದು HM ಮೋಡ್ ಸಿಟಿ ರೆಡ್ ಕಲರು. ಇದು HM ಮೋಡ್ ಸಿಟಿ. ಹಾಗೆ ಅದರ ಆಪೋಸಿಟ್ ಇರೋದು ಇದು ಫಾಲ್ಕನ್ ಸಿಟಿ ಕೋಣನಕುಂಟೆ. ಇಲ್ಲಿ NPS ಸ್ಕೂಲು ಮತ್ತು ಏನು ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ದಯಾನಂದ ಸಾಗರ್ ಸ್ಕೂಲು ತುಂಬಾ ಹತ್ತಿರ ಇರುವಂಥದ್ದು. ಗೆಳೆಯರೆ, ಟೋಟಲ್ ನಮಗೆ 2 BHK 4 ಮನೆಗಳಿದೆ, ಒಂದು RK ಇದೆ. BDA 3040 ಈಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಆಂಜನಾಪುರ 11th ಬ್ಲಾಕು. ಪ್ರೈಸ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ ಆಸ್ಕಿಂಗ್ ಪ್ರೈಸ್ 3,85 lakhs ಕೇಳ್ತಾ ಇದ್ದಾರೆ. 3,85,00,000 ನೆಗೋಷಿಯಬಲ್ ಇದೆ. ಬಾಡಿಗೆಗೆ ಆದಾಯ ಬರೋವಂಥವ್ರು ಯಾರು ನೋಡ್ತಾ ಇದ್ದಾರೋ ಅವರಿಗೆ ಹೇಳಿ ಮಾಡಿಸಿರುವಂತಹ ಲೊಕೇಶನ್ ಆ್ಯಂಡ್ ಮನೆ ಆಗಿರುತ್ತೆ.
ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀವಿ. ಇನ್ನೂ ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.